ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಪರವಾಗಿ ಕಾನೂನು ಹೋರಾಟ ಹಾಗೂ ದೇವರ ಮೊರೆ ಹೋಗೋದ್ರ ಮೂಲಕ ಅವರ ಪತ್ನಿ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ತಮ್ಮದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಚಂಡಿಕಾ ಯಾಗವನ್ನ ಕೂಡ ನೆರವೇರಿಸಿದ್ದಾರೆ. ಸೊ ಬಹಳಷ್ಟು ಜನರಿಗಿರುವಂತಹ ಪ್ರಶ್ನೆ, ಚಂಡಿಕಾ ಯಾಗದ ಮಹತ್ವ ಏನು, ಯಾವ ಸಂದರ್ಭದಲ್ಲಿ ಇದನ್ನ ನಡೆಸಲಾಗುತ್ತೆ, ಚಂಡಿಕಾ ಯಾಗ ಮಾಡಿದ್ರೆ ಸಂಕಷ್ಟಗಳು ನಿವಾರಣೆ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳು ಇದೆ. ಮತ್ತು ಅಷ್ಟು ಸೇವೆಗಳ ಪೈಕಿ ಚಂಡಿಕಾ ಯಾಗವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂತಹ ಕುತೂಹಲ ಕೂಡ ಇದೆ. ಈಗಾಗಲೇ ನಾವು ಕೊಲ್ಲೂರು ಅರ್ಚಕರನ್ನೇ ಮಾತಾಡಿಸ್ತಾ ಕೇಳ್ತಾ ಇದ್ವಿ ಯಾವ್ಯಾವ ಕಾರಣಕ್ಕೆ ಇಲ್ಲಿ ಈ ಸೇವೆಯನ್ನ ಮಾಡಲಾಗತ್ತೆ ಅಂತ. ಅವ್ರು ಡೀಟೇಲ್ ಆಗಿ ಹೇಳ್ತಾ ಇದ್ರು. ಸೊ ಇದ್ರ ಜೊತೆಗೆ ಇನ್ನಷ್ಟು ಕುತೂಹಲ ಇರುವಂಥದ್ದು, ಅಲ್ಲಿ ಅನೇಕ ಸೇವೆಗಳನ್ನ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಇದೇ 2 ದಿನದಲ್ಲಿ ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರು ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನವಚಂಡಿಕಾ ಯಾಗ ಅಂತ ಹೇಳಿದ್ರೆ ಬಹಳಷ್ಟು ಜನ ಹೇಳೋದು ಬಹಳ ಪವರ್ಫುಲ್ ಆದಂತಹ ಹೋಮ ಹವನ ಅದು ಅಂತ. ಬಟ್ ಅಲ್ಲಿ ಕೊಲ್ಲೂರಿನಲ್ಲಿ ಅನೇಕ ಸೇವೆಗಳಿಗೆ ಅವಕಾಶ ಇದ್ರೂ ಕೂಡ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಜನ ಹೆಚ್ಚಾಗಿ? ಏನಿದ್ರ ವಿಶೇಷತೆ, ಯಾವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ ಅಂತ ಇದನ್ನ? ಶ್ರೀ ಗುರುಭ್ಯೋ ನಮಃ. ವಂದೇ ಶಂಭು ಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ಹೃದಯಂ ವಂದೇ ಶಿವಂ ಶಂಕರಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ, ನಮ್ಮಲ್ಲಿ ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಮೇಲೆ ಗುರುದೇವೋಭವ, ಆಚಾರ್ಯ ದೇವೋಭವ, ಹೀಗೆ ಹೇಳ್ತಾ ಬರ್ತೀವಿ. ಎಲ್ಲದಕ್ಕೂ ಮುಖ್ಯವಾಗಿ ಮಾತೃಗೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದೀವಿ. ಆ ರೀತಿಯಾಗಿ ದೇವತೆಗಳೆಲ್ಲರಿಗೂ ಓಂಕಾರ ಸ್ವರೂಪವಾದಂತಹ ಮಾತೃದೇವತೆಗೆ ಬಹಳ ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಆ ರೀತಿಯಾಗಿ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ, ಇದು ಜನರಲ್ ಆಗಿ ಒಂದು ಗಾದೆ ಇರುತ್ತೆ. ತುಂಬ ನೋವಾದಾಗ ಯಾರನ್ನ ಪ್ರಾರ್ಥನೆ ಮಾಡ್ತೀವಿ ಅಂದರೆ ದೇವ್ರ ಹತ್ರ ಹೋಗ್ತೀವಿ. ಆ ದೇವ್ರ ಹತ್ರ ಹೋದಾಗ ನಮ್ಮ ಕಷ್ಟಗಳನ್ನು ಅರಿತು ನಮ್ಮ ಪಾಪಕರ್ಮಗಳನ್ನು ಕಳೆದು ಅನುಗ್ರಹ ಮಾಡೋರು ಯಾರಪ್ಪ ಅಂದರೆ ಆ ಮಾತೃಸ್ವರೂಪವಾದ ತಾಯಿ. ತಂದೆ ದುಡ್ಡು ಕೊಟ್ಟು ಅವನ್ನೇನಾದರೂ ಎಲ್ಲಿ ಬೇಕಾದರೂ ಸೇರಿಸೋದೋ, ಕಾಲೇಜ್ಗೆ ಓದಿಸೋದೋ, ಬೆಳೆಸೋದೋ ಏನಾದರೂ ಮಾಡ್ತಾನೆ. ಆದರೆ ಪ್ರೀತಿಯಿಂದ ನೋಡೋದು ಯಾರಪ್ಪ ಅಂದರೆ ತಾಯಿ. ಆ ತಾಯಿಯ ಒಂದು ಪದ ಇದೆ ನೋಡಿ, ಅದು ಎಲ್ಲದಕ್ಕಿಂತ ಮುಖ್ಯವಾದವಳು ಏನಪ್ಪ, ಎಲ್ಲವನ್ನೂ ಮಂಗಳ ಕೊಡೋಳು, ಸರ್ವಮಂಗಳೆ ಆದಂತಹ ತಾಯಿ. ಅದರಲ್ಲಿ ನಮ್ಮಲ್ಲಿ ತುಂಬ ನೋವಾದಾಗ ನಾವು ಯಾವ ರೀತಿ ಅವಳನ್ನ ಪ್ರಾರ್ಥನೆ ಮಾಡಬೇಕು ಅನ್ನೋ ಒಂದು ವಿಧಿ ಕೂಡ ಇದರೊಳಗಿದೆ. ತುಂಬ ಶತ್ರುಗಳ ಸಂಕಟ ಬಂದಾಗ ಸುದರ್ಶನ ಯಜ್ಞವನ್ನು ಮಾಡ್ತೀವಿ. ಆರೋಗ್ಯ ಭಾಗದಲ್ಲಿ ನಾವು ತುಂಬ ಕೆಟ್ಟಾಗ ನೊಂದ್ಕೊಂಡಿರೋಂಥ ಟೈಮಲ್ಲಿ ರುದ್ರಯಾಗವನ್ನು ಮಾಡ್ತೀವಿ. ಶತ್ರುಗಳ ಸಂಹಾರ, ಮಾನಸಿಕವಾಗಿ ತುಂಬ ವ್ಯಥೆ ಬಂದಾಗ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಅದರಲ್ಲೂ ಈಗ ತಾಯಿ ಮೂಕಾಂಬಿಕಾ ಸನ್ನಿಧಿ ಏನಿದೆ, ಮೂಕಾಸುರನ್ನು ಕೊಂದು ಮೂಕಾಂಬಿಕಾ ಆಗಿ ಕೋಲ ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕೊಲ್ಲೂರು ಕ್ಷೇತ್ರ ಬಹಳ ವಿಶೇಷವಾದ ಸಿದ್ಧಿ ಕ್ಷೇತ್ರ ಅಂತ ನಾವು ಹೇಳ್ತೀವಿ. ಅದಕ್ಕೊಂದು ಸಣ್ಣ ಉದಾಹರಣೆ ಏನು ಹೇಳಬೇಕಾದ್ರೆ, ಆದಿ ಶಂಕರಾಚಾರ್ಯರು ಆ ದೇವತೆಯನ್ನು ತಮ್ಮ ಸ್ಥಳಕ್ಕೆ ಕೇರಳಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇನ್ನು ಕೇರಳಗೆ ಹೋಗಿ ಸೇರಿಬಿಟ್ರೆ ವಾಮಾಚಾರದ ಸಿದ್ಧಿಗೆ ಬಹಳ ಪ್ರಸಿದ್ಧಿ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಿ ಆ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಅಮ್ಮ ನಾನು ನೀನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಆದರೆ ನೀನು ಬಂದು ನಮ್ಮ ಸ್ಥಳದಲ್ಲಿ ನೆಲೆಸಬೇಕು ಅಂದಾಗ, ಆಯ್ತಪ್ಪ ನಿನ್ನ ಭಕ್ತಿಗೆ ನಾನು ಪ್ರೇರೇಪಿತನಾಗಿ ಬರ್ತೀನಿ, ಆದರೆ ಎಲ್ಲಿ ನೀನು ತಿರುಗಿ ನೋಡಿಬಿಡ್ತೀಯೋ ನಾನು ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ, ಅಲ್ಲಿಂದ ಆಚೆ ಬರಲ್ಲ ಅಂಥೇಳಿ ಆ ದೇವಿ ಶಂಕರಾಚಾರ್ಯರಿಗೆ ಹೇಳಿದಾಗ ಶಂಕರಾಚಾರ್ಯರು ಮುಂದೆ ಹೋಗ್ತಾ ಇರ್ತಾರೆ. ಹಿಂದೆ ಗೆಜ್ಜೆಯ ನಿನಾದವನ್ನು ಕೇಳ್ತಾ ಶಂಕರಾಚಾರ್ಯರು ಮುಂದೆ ಹೋಗ್ತಾ ಇರ್ತಾರೆ, ತಾಯಿ ಹಿಂದೆ ಬರ್ತಾ ಇರ್ತಾಳೆ. ಆಗ ಸೌಪರ್ಣಿಕಾ ನದಿಯನ್ನು ಪ್ರಾರ್ಥನೆ ಮಾಡಿದಾಗ ಮಧ್ಯದಲ್ಲಿ ಸೌಪರ್ಣಿಕಾ ನದಿ ಹರಿಯುತ್ತೆ. ನೀರಿನಲ್ಲಿ ಕಾಲಿಟ್ಟಾಗ ಆ ಗೆಜ್ಜೆಯ ಶಬ್ದ ನಿಂತೋಗುತ್ತೆ. ಆಗ ಶಂಕರಾಚಾರ್ಯರು ಹಿಂದೆ ಬರ್ತಾ ಇದ್ದಂತಹ ಗೆಜ್ಜೆಯ ಶಬ್ದ ನಿಂತೋಯ್ತಲ್ಲ ಅಂಥೇಳಿ ತಿರುಗಿ ನೋಡ್ತಾರೆ. ಆಗ ತಾಯಿ ಹೇಳ್ತಾಳೆ, ನೋಡಪ್ಪ ನಾನು ಬರ್ತಾ ಇದ್ದೀನಿ, ನೀನು ಎಲ್ಲಿ ತಿರುಗಿ ನೋಡೋದು, ನಾನು ಅಲ್ಲಿ ಕೂತ್ಕೊತೀನಿ ಅಂಥೇಳಿ ಅವಳು ಸಂಕಲ್ಪ ಮಾಡಿದಾಗ ಅದೇ ಕೊಲ್ಲೂರು ಮೂಕಾಂಬಿಕೆಯ ಸ್ಥಾನವಾಗುತ್ತೆ. ಆದ್ದರಿಂದ ಇವತ್ತು ಯಾರು ಎಲ್ಲೇ ಏನು ಜಪ ತಪ ಹೋಮ ಯಜ್ಞ ಯಾಗ ಇವೆಲ್ಲ ಮಾಡಿದ್ರು ಅದು ಸಿದ್ಧಿಸ್ಥಳ ಅಂದರೆ
ಕೊಲ್ಲೂರು ಮೂಕಾಂಬಿಕಾ ಸ್ಥಳವೇ ಸಿದ್ಧಿ ಸ್ಥಳವಾಗಿದೆ. ಹ್ಮ್ ಹ್ಮ್ ಆ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಏನೇ ಕಷ್ಟಗಳನ್ನು ಏನೇ ನೋವುಗಳಿದ್ರೂ ಕೂಡ ನಾವು ಪ್ರಾರ್ಥನೆ ಮಾಡಿ ಅವಳ ಸಾನ್ನಿಧ್ಯದಲ್ಲಿ ನಾವು ಅವಳನ್ನು ಬೇಡ್ಕೊಂಡಾಗ ಖಂಡಿತವಾಗ್ಲೂ ಸಿದ್ಧಿಸ್ತಾಳೆ, ನಮ್ಮ ಮನಸ್ಸಿನ ನೋವನ್ನು ಅನುಕೂಲ ಮಾಡ್ತಾಳೆ ಅನ್ನೋ ಸ್ಥಳನೇ ಕೊಲ್ಲೂರು ಮೂಕಾಂಬಿಕಾ ಸ್ಥಳ. ಹ್ಮ್ 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 ದೇವಿಯ ಸ್ಥಳ ಪುರಾಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಅತ್ಯಂತ ವಿಸ್ತೃತವಾಗಿ. ಈಗ ನನಗೆ ನವಚಂಡಿಕಾ ಯಾಗದ ಬಗ್ಗೆ ತಿಳಿಸ್ಕೊಡಿ, ಇದರ ವಿಶೇಷತೆ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಈ ನವಚಂಡಿಕಾ ಯಾಗವನ್ನ ಮಾಡಿದ್ರೆ ಶೀಘ್ರ ಫಲ ಸಿಗುತ್ತೆ ಅಂತ ಹೇಳ್ತೀರಿ? ಈಗ ಸಾಮಾನ್ಯವಾಗಿ ತುಂಬ ನಮಗೆ ನೋವುಗಳಾದಾಗ ಕ್ಷೇತ್ರಗಳನ್ನು ದರ್ಶನ ಮಾಡೋದು ಬಹಳ ವಿಶೇಷ. ಕಾಶ್ಯಾಂತು ಮರಣಂ ದೃಶ್ವ ಪುನರ್ಜನ್ಮಂ ನ ವಿದ್ಯತೆ. ಕಾಶಿ ಕ್ಷೇತ್ರದಲ್ಲಿ ಗಂಗಾ ತೀರದಲ್ಲಿ ಒಂದು ಚಿತೆಯ ದರ್ಶನವನ್ನು ಮಾಡಿದ್ರೂ ಕೂಡ ನಮಗೆ ಮೋಕ್ಷ ಸಿಗುತ್ತೆ. ಆದ್ದರಿಂದ ಅದು ಕಾಶಿ ಬಹಳ ಪ್ರಸಿದ್ಧವಾದ ಮೋಕ್ಷ ಸ್ಥಳ ಅಂತ ಹೇಳ್ತೀವಿ. ಹಾಗೆ ಹಲವಾರು ಕ್ಷೇತ್ರಗಳು ನಮ್ಮಲ್ಲಿದೆ. ಅದೇ ರೀತಿಯಾಗಿ ಈ ಕೊಲ್ಲೂರು ಮೂಕಾಂಬಿಕಾ ಸ್ಥಳ ಕೂಡ ಒಂದು ಸಿದ್ಧಿ ಕ್ಷೇತ್ರ. ಬಟ್ ತಾಯಿಗೆ ಸಾಚಂಡಿ ಪ್ರಕೀರ್ತಿತಃ. ಯಾವ ನಾವು ಚಂಡಿಕಾ ಯಾಗವನ್ನು ಮಾಡ್ತೀವಿ, ಏನು ನಮ್ಮ ಅಗಾಧವಾದ ಬೆಟ್ಟದಷ್ಟು ನೋವುಗಳಿದೆ, ಆ ನೋವುಗಳೆಲ್ಲ ಆ ತಾಯಿಯ ಒಂದು ಸ್ಮರಣೆಯನ್ನು ಮಾಡಿ ನಾವು ಸ್ವಾಹಾಕಾರದಿಂದ ಅವಳನ್ನ ತೃಪ್ತಿ ಮಾಡಿದಾಗ ನಮ್ಮ ಎಲ್ಲ ಕಷ್ಟಗಳು ಬೆಟ್ಟದ ರೀತಿಯಲ್ಲಿ ಕರಗೋಗಿ ಅದು ನಮಗೆ ಅನುಕೂಲವನ್ನು ಸಿದ್ಧಿ ಮಾಡುತ್ತೆ. ಯಾವಾಗ ನೋವು ಭಾರ ತುಂಬ ಇರುತ್ತೆ, ಆ ಭಾರವನ್ನು ನಾವು ಇಳಿಸ್ಬೇಕಾದ್ರೆ ನಮ್ಮಿಂದ ಕೆಳಗಡೆ ಇಳಿಬೇಕು. ಆ ಕೆಳಗೆ ಇಳಿದಾಗ ನಮ್ಮ ಮೈ ಮೇಲಿರೋ ಭಾರ ಇಳಿಯುತ್ತೆ. ಹಾಗೆ ಮನಸ್ಸಿನ ನೋವು ಅನ್ನೋ ಒಂದು ಭಾರ ಇರುತ್ತೆ ನೋಡಿ, ಆ ಭಾರವನ್ನು ಈ ಚಂಡಿಕಾ ಯಾಗದ ಆ ಸಪ್ತಶತಿಯ ನಾಮಗಳನ್ನು ನಾವು ಕೇಳ್ತಾ ಆ ಯಜ್ಞದಲ್ಲಿ ಬರುವಂತಹ ಅಗ್ನಿಯನ್ನು ದರ್ಶನ ಮಾಡ್ತಾ, ಹಾಗೆ ಅದೇ ರೀತಿಯಲ್ಲಿ ಸ್ವಾಹಾಕಾರವನ್ನು ಕೊಟ್ಟಾಗ ನಮ್ಮ ಮನಸ್ಸಿನಲ್ಲಿರೋ ನೋವನ್ನು ನಾವು ಸ್ವಾಹಾಕಾರದಲ್ಲಿ ಸೇರಿಸಿ ಆ ಭಗವತಿಯ ಪಾದಾರ್ಪಣೆಯನ್ನು ಮಾಡಿದಾಗ ನಮ್ಗೆ ಅನುಕೂಲ ಸಿಗುತ್ತೆ. ಅದರಲ್ಲಿ ಈ ದುರ್ಗಾ ಹೋಮ, ನವಗ್ರಹ ಹೋಮ, ನಕ್ಷತ್ರ ಹೋಮ, ಆಯುಷ್ಯ ಹೋಮ, ಹೀಗೆ ಹಲವಾರು ಹೋಮಗಳಿದೆ. ಈಗ ಡಾಕ್ಟ್ರುಗಳ ಹತ್ರ ಹೋದಾಗ ಏನಪ್ಪ ನಿಮಗೆ ತಲೆನೋವಾ, ಸರಿ ಈ ಮಾತ್ರೆ ತಗೊಳ್ಳಿ, ಮೈಕೈ ನೋವಾ ಈ ಮಾತ್ರೆ ತಗೊಳ್ಳಿ, ಜ್ವರ ಬಂದಿದೆಯಾ ಈ ಇಂಜೆಕ್ಷನ್ ತಗೊಳ್ಳಿ. ಹೀಗೆ ಯಾವ ರೀತಿಯಾಗಿ ಡಾಕ್ಟ್ರುಗಳು ನಿರ್ಣಯ ಮಾಡ್ತಾರೋ ಅದೇ ರೀತಿಯಾಗಿ ನಮ್ಮ ನೋವುಗಳನ್ನು ಭಗವತಿಯಲ್ಲಿ ಯಾವ ರೀತಿ ನಾವು ಸ್ಪಂದಿಸಿದ್ರೆ ಆ ಭಗವತಿ ನಮ್ಗೆ ಅನುಕೂಲ ಮಾಡ್ತಾನೆ ಅಂದರೆ ಅದಕ್ಕೆ ಇದೇ ವಿಷಯ ಸಾಚಂಡಿ ಪ್ರಕೀರ್ತಿತಃ. ಆ ಚಂಡಿಕಾ ಯಾಗದಿಂದ ನಮಗೆಲ್ಲ ಅನುಕೂಲಗಳು ಸಿದ್ಧಿಯಾಗುತ್ತೆ. ಯಾಕೆಂದರೆ ನಾವು ಚಂಡಿಕಾ ಪಾರಾಯಣ ಮಾಡುವಾಗ ಆ ರಾಕ್ಷಸರುಗಳನ್ನು ಸಂಹಾರ ಮಾಡಿ ಆ ಭಗವತಿ ದುಷ್ಟಶಕ್ತಿಯನ್ನು ದೂರ ಮಾಡಿ ಶಿಷ್ಟಶಕ್ತಿಯನ್ನು ನಮ್ಗೆ ಏನು ರೀತಿ ಪ್ರಸಾದ ಕೊಡ್ತಾಳೋ ಅದೇ ಸಪ್ತಶತಿ ಪಾರಾಯಣದ ಮಹತ್ವ. ಆ ಸಪ್ತಶತಿಯ ಪಾರಾಯಣದಿಂದ ಆ ದೇವತೆ ಅಲ್ಲಿಗೆ ಬಂದು ಸೇರ್ಕೊತಾಳೆ. ಯಜ್ಞದಿಂದ ಸ್ವಾಹಾಕಾರದಿಂದ ನಾವು ಕೊಡುವಂಥ ಹವಿಸ್ಸುಗಳನ್ನೆಲ್ಲ ಸ್ವೀಕಾರ ಮಾಡಿ ನಮ್ಗೆ ಅನುಕೂಲ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಚಂಡಿಕಾ ಯಾಗ ಮಾಡುವಾಗ 13 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ದ್ರವ್ಯಗಳನ್ನು ಹೋಮ ಮಾಡ್ತೀವಿ. ಪ್ರತಿ ಸ್ವಾಹಾಕಾರಕ್ಕೂ ಗುಡಾನ್ನ ಒಂದು ಇಡೀ ತುಂಬ ನಾವು ಗುಡಾನ್ನವನ್ನು ತಗೊಂಡು ಆ ಗುಡಾನ್ನವನ್ನು ಸ್ವಾಹಾಕಾರಕ್ಕೆ ನಾವು ಅರ್ಪಣೆ ಮಾಡ್ತಾ ಇರುವಾಗ ತಾಯಿ ಅದೆಲ್ಲ ಸ್ವೀಕಾರ ಮಾಡ್ತಾಳೆ. ಅಂದರೆ ಆ ರಾಕ್ಷಸಗಳನ್ನು ಸಂಹಾರ ಮಾಡಿ ದುಷ್ಟ ನಿಗ್ರಹವನ್ನು ಏನು ಮಾಡ್ತಾಳೆ ಅದೇ ರೀತಿಯಾಗಿ ನಾವು ಒಂದೊಂದು ಸ್ವಾಹಾಕಾರದಿಂದ ಗುಡಾನ್ನದ ಉಂಡೆಯನ್ನು ಅಗ್ನಿಯಲ್ಲಿ ಅರ್ಪಣೆ ಮಾಡಿದಾಗ ಅದನ್ನು ಸ್ವೀಕಾರ ಮಾಡ್ತಾಳೆ. ಆ ಸ್ವೀಕಾರ ಮಾಡಿ ತಾನು ಸಂತೃಪ್ತಿಯಾದಾಗ ನಮಗೆ ಯಾರು ನಾವು ಪ್ರಾರ್ಥನೆ ಮಾಡಿ ಆ ಯಜ್ಞವನ್ನು ಮಾಡಿದ್ದೀವಿ ಎಲ್ಲ ಅನುಕೂಲತೆಗಳನ್ನು ಕೊಡೋದೇ ಭಗವತಿಯ ವೈಶಿಷ್ಟ್ಯತೆ. ಆಲ್ ರೈಟ್, ಧನ್ಯವಾದ ಸೋಮಸುಂದರ್ ದೀಕ್ಷಿತ್ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಇದು ನವಚಂಡಿಕಾ ಯಾಗದ ವಿಶಿಷ್ಟತೆ ಏನು ಹಾಗೂ ನವಚಂಡಿಕಾ ಯಾಗವನ್ನು ನೆರವೇರಿಸೋದ್ರಿಂದ ಆ ಕುಟುಂಬಕ್ಕೆ ದಕ್ಕಬಹುದಾದಂತಹ ಫಲ ಏನು ಅನ್ನೋದನ್ನ ನೋಡ್ತಾ ಇದ್ವಿ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಿನ್ನೆ ಸಂಜೆಯಿಂದ ಕೂಡ ಗಮನಿಸ್ತಾ ಇದ್ದೀವಿ. ಪೂರ್ಣಾಹುತಿಯ ನಂತರ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿದ್ದಾರೆ.